ಒಬ್ಬ ನಮ್ಮ ಸ್ನೇಹಿತರು ಕೇಳಿರುವಂಥ ಪ್ರಶ್ನೆ ಇದು. ನೋಡೋಣ ಏನಿದೆ. 6ನೇ 1 8ನೇ 3 ಇದನ್ನು ಮೊದಲು ಸಂಕಲನ ಮಾಡಬೇಕು, ಕೂಡಿಸ್ಕೋಬೇಕು. ಸೊ ಕೂಡಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಛೇದದಲ್ಲಿ 6 ಇದೆ, ಛೇದದಲ್ಲಿ 8 ಇದೆ. ಅದನ್ನು ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. ಛೇದದಲ್ಲಿ 6 ಇರುವಂಥದ್ದು ಮತ್ತು ಛೇದದಲ್ಲಿ 8 ಇರುವಂಥದ್ದು. ಎಷ್ಟು ಆಯ್ಕೆ ಮಾಡ್ಕೊಂಡಿದ್ದಾರೆ? ಇಲ್ಲಿ 1 ಇದರಲ್ಲಿ 1 ಆಯ್ಕೆ ಮಾಡ್ಬೋದು. ನಾವು ಒಂದು ಭಾಗವನ್ನು ಆಯ್ಕೆ ಮಾಡ್ತೀವಿ. ಕರೆಕ್ಟಾ? ಇದೆಯಲ್ಲ, ಒಂದು ಭಾಗ ಇದೆ. ಓಕೆ, ಇಲ್ಲಿ ಎಷ್ಟಿದೆ? 8 ಭಾಗ ಮಾಡಿದ್ದೀವಿ. ಎಷ್ಟು ಆಯ್ಕೆ ಮಾಡ್ಕೋಬೇಕು? 3 ಭಾಗವನ್ನು ಆಯ್ಕೆ ಮಾಡ್ಕೋಬೇಕು. 1 ಇದು 2 ಇದು 3 ಭಾಗವನ್ನು ಆಯ್ಕೆ ಮಾಡ್ಕೋಬೇಕು. ಕರೆಕ್ಟಾ? ಓಕೆ, ಇದರ ಸಂಕಲನ ಮಾಡಬೇಕಂದ್ರೆ ಏನು ಮಾಡಬೇಕು? ಛೇದಗಳು ಬೇರೆ ಬೇರೆ ಇರೋದ್ರಿಂದ ಅದರ ಲಸವನ್ನು ತೆಗಿಬೇಕು. ಲಸ ತೆಗಿರಿ. ಎಷ್ಟಾಗುತ್ತೆ? ಈ ಥರ 8 ಮೊದಲು 6 ಆಮೇಲೆ 8. ಇದರ ಲಸ ತೆಗಿರಿ. 2ರಿಂದ ಮಾಡಿರಿ. 2 3 2 4. ಮತ್ತೆ 2ರಿಂದ ಹೋಗುತ್ತೇನೋ? ಹೋಗೋದಿಲ್ಲ. 3ರಿಂದ ಮಾಡಿರಿ. 3 1 3 1 3 4 4ರಿಂದ ಮಾಡಿರಿ. 1 1 ಕೊನೆಗೆ 1 1 ಬರುವವರೆಗೂ ಮಾಡಬೇಕು. ಈಗ ಎಷ್ಟು ಬಂತು? 2 ಇಂಟು 3 ಇಂಟು 4 3 7 6 6 4 24. ಅಂದ್ರೆ ಈಗ ಎರಡು ಲಸ ಎಷ್ಟಾಯ್ತು ಹೇಳ್ರಿ? 24. ಎಷ್ಟಾಯ್ತು? 24. ಸೊ ಈ 24 ಈ 6 ಛೇದವನ್ನ 24ಕ್ಕೆ ಸಮ ಮಾಡ್ಕೋಬೇಕು. 8ನ್ನ 24ಕ್ಕೆ ಸಮ ಮಾಡ್ಕೋಬೇಕು. ಸಮ ಮಾಡ್ಕೋಬೇಕಂದ್ರೆ ಇದು ಎಷ್ಟಿಂದ ಗುಣಿಸ್ಬೇಕು? 6 4 ಛೇದವನ್ನು 4ರಿಂದ ಗುಣಿಸ್ಬೇಕು, ಅಂಶವನ್ನು 4ರಿಂದಲೇ ಗುಣಿಸ್ಬೇಕು. ಇದು 8 3 24. ಇದು ಛೇದವನ್ನ 3ರಿಂದ ಗುಣಿಸ್ಬೇಕು, ಅಂಶವನ್ನು 3ರಿಂದ ಗುಣಿಸ್ಬೇಕು. ಗುಣಿಸ್ರಿ. 4 1 4 6 4 24 8 3 24 3 3 9. ಕರೆಕ್ಟ್ ಆಗಿದೆ? ಓಕೆ, ನೆಕ್ಸ್ಟ್ ಅಂತ ಇವೆರಡನ್ನ ಕೂಡಿಸೋದಿದೆ. 9 1 4 ಎಷ್ಟಾಯ್ತು? 13 24. ಹೌದಾ? ಸೊ ಇದು ಇಲ್ಲಿಗೆ ಉತ್ತರ ಬರ. ಇನ್ನು ಇದನ್ನೇ ಚಿತ್ರದಲ್ಲಿ ತೋರಿಸ್ಬೇಕು. ಹೇಗೆ ತೋರಿಸ್ಬೇಕು ನೋಡೋಣ. ಈಗ ಚಿತ್ರದಲ್ಲಿ ತೋರಿಸ್ಬೇಕು ಅಂದಾಗ 6 ಎಷ್ಟಾಗಿದೆ? 24. 6 ಛೇದದಿಂದ ಎಷ್ಟು ಛೇದ ಆಗಬೇಕದು? 24 ಛೇದ ಆಗಬೇಕು. ಅಂಶ ಎಷ್ಟಾಗಬೇಕು? 4 ಆಗಬೇಕು. ಸೊ ಹಾಗೇನೆ ಇದು ಛೇದ ಎಷ್ಟಾಗಬೇಕು? 24 ಆಗಬೇಕು. ಅಂಶದಲ್ಲಿ ಎಷ್ಟಾಗಬೇಕು? 9 ಆಗಬೇಕು. ಸೊ ಆ ರೀತಿಯಾಗಿ ನಾವು ನೋಡ್ಕೋಬೇಕು. ಸೊ ಇದು ಛೇದ 24 ಆಗಬೇಕಂದ್ರೆ ಈ 1ರಲ್ಲಿ ಇನ್ನು ಎಷ್ಟೆಷ್ಟು ಭಾಗಗಳಾಗಬೇಕು? 4 ಭಾಗಗಳಾಗಬೇಕು. 1ರಲ್ಲಿ ಎಷ್ಟೆಷ್ಟು ಭಾಗ ಆಗಬೇಕು? 4 ಭಾಗ. ಸೊ ಆನಂತರ ಇದು ಛೇದಕ್ಕೆ ಸಮನಾಗಿ ಆಗಬೇಕಂದ್ರೆ ಈ ಒಂದೊಂದು ಭಾಗದಲ್ಲಿ ಎಷ್ಟು ಭಾಗ ಆಗಬೇಕು? 3 ಭಾಗಗಳು ಆಗಬೇಕು. ಎಷ್ಟೆಷ್ಟು ಭಾಗಗಳು ಆಗಬೇಕು? 3 ಭಾಗಗಳು ಆಗಬೇಕು. ಸೊ ನಾವು ಈಗ ಒಂದು ಸೇಮ್ ಎರಡದ್ದು ಚಿತ್ರ ಒಂದು ತೆಗೆದುಕೊಳ್ಳೋಣ. ಸೇಮ್ ಅಂತದೇ ಒಂದು ಚಿತ್ರವನ್ನು ತೆಗೆದುಕೊಳ್ಳೋಣ. ಅಂತ ಇರಲಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಕೈಯಿಂದ ಮಾಡ್ತಾ ಇದೀವಲ್ಲ. ಓಕೆ, ನೋಡ್ರಿ ಮೇಲೆ ಆಯ್ತು. ನಾವು ಇದರಿಂದ ಒಂದು ಭಾಗ ಮಾಡೋಣ, ಇದರಿಂದ ಇನ್ನೊಂದು ಭಾಗ ಮಾಡೋಣ, ಇದರಿಂದ ಇನ್ನೊಂದು ಭಾಗ ಮಾಡೋಣ. ಈಗ ಎಷ್ಟು ನೋಡ್ರಿ? 1 2 3 4 5 6 7 8 9 10 11 12. ನಮ್ಗೆ 24 ಆಗಬೇಕಂದ್ರೆ ಇವ್ರೊಳಗೆ ಇನ್ನೊಂದು ಭಾಗ ಮಾಡೋಣ. ನೋಡ್ರಿ ಆಗ್ತಾ ಇದೆ. ರೈಟ್. ಈ 24 ಛೇದಕ್ಕೆ ಸಮನಾಗಿ ಐತಲ್ಲ. ಓಕೆ, ಈಗೇನು ಮಾಡಬೇಕು? 6 4 24 ಆಗಿದೆ. ಇಲ್ಲಿ ಅಂಶ ಎಷ್ಟಾಗಿದೆ? 4 ಆಗಿದೆ.
ಸೊ ಈ ಮೊದಲನೇ ಅಂಶದಲ್ಲಿ ಎಷ್ಟಾಗಬೇಕು ಭಾಗಗಳು 4. ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳೋಣ. ಈ ಭಾಗದಿಂದ ನಾವು ಆಯ್ಕೆ ಮಾಡ್ಕೊಳ್ಳೋಣ. ಇದು ಮೊದಲೇ ಇದಕ್ಕೆ ಎಷ್ಟಾಗಬೇಕು? 4 ಭಾಗ ಬರಬೇಕು. 1 ಇದು 2 3 ಈ ಭಾಗ 4 ಗೊತ್ತಿದೆ. ಓಕೆ, ಅಂದ್ರೆ ಇದು ಕಂಪ್ಲೀಟ್ ಆಯ್ತು. ಈಗ ಈ ಭಾಗ ಎಷ್ಟಾಯ್ತು? 1 2 3 4 ಕರೆಕ್ಟಾ? 4. ನೆಕ್ಸ್ಟ್ ಈ ಭಾಗ ತಗೊಂಡು ಇದ್ರದ್ದು ಎಷ್ಟು ಭಾಗ ಅದಾವ? 1 2 3 ಇದೆ. ಆದ್ರೆ 24ಗೆ ಸಮ ಆಗ್ಬೇಕಂದ್ರೆ ಎಷ್ಟು ಭಾಗ ತಗೋಬೇಕು? 9 ಭಾಗ ತಗೋಬೇಕು. ಇಲ್ಲಿದೆ ನೋಡಿ, 9 ಭಾಗ ತಗೋಬೇಕು. ಇಲ್ಲಿಂದ ಮಾಡೋಣ. ಪ್ಲಸ್ ಚಿಹ್ನೆ ಇಲ್ಲಿ ಹಾಕೊಳ್ತೀನಿ. ಓಕೆ, 1 ಇದು 2ನೇ ಭಾಗ, ಇದು 3ನೇ ಭಾಗ, ಇದು 4ನೇ ಭಾಗ, ಇದು 5ನೇ ಭಾಗ, ಇದು 6ನೇ ಭಾಗ, ಇದು 7, ಇದು 8, ಇದು 9. ರೈಟ್. ಈಗ ಎಷ್ಟು ಬಂದಿದ್ದು? 24 ಭಾಗಗಳನ್ನು ಮಾಡಿದ್ದೀವಿ. ಆಯ್ಕೆ ಮಾಡ್ಕೊಳ್ಳೋದ್ರೆ ಎಷ್ಟು? ಇದದ್ದು 4 ಅಂದ್ರೆ 6ನೇ ಒಂದದ್ದು 4 ಭಾಗ, 8ನೇ 3 ಎಷ್ಟು ಭಾಗ? 9 ಭಾಗ. ಸೊ ಎರಡು ಕೂಡಿಸಿ ಎಷ್ಟಾಗಿದೆ? 13. ಎಷ್ಟಾಗಿದೆ ಹೇಳ್ರಿ? 13. ಇದೆಲ್ಲ ನೋಡ್ಕೊಡ್ರಿ, ಹೇಳ್ತೀನಿ. 1 2 3 4 5 6 7 8 9 10 11 12 13. ಸೊ ಈಗ ಇದನ್ನ ಚಿತ್ರದ ಮೂಲಕ ತೋರಿಸಿದಾಗ ಏನು? 6ನೇ 1 ಮತ್ತು 8ನೇ 3 ಸಂಕಲನ ಮಾಡಿದ ನಂತರ ಚಿತ್ರದಲ್ಲಿ ತೋರಿಸಿದಾಗ ಈ ರೀತಿ ಚಿತ್ರ. ಸೊ ಇಷ್ಟ ಭಾಗಗಳನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂತ ಭಾಗಗಳು. ಗೊತ್ತಾಯ್ತಾ? ಮೊದಲು ಏನ್ ಮಾಡಬೇಕು? ಇದನ್ನ ಕೂಡಿಸ್ಬೇಕು. ಕೂಡಿಸ್ಬೇಕಾದಾಗ ಏನಾಯ್ತು? 6 ಮತ್ತು 8 ಛೇದಗಳು ಬೇರೆ ಬೇರೆ ಇರೋದ್ರಿಂದ ಏನ್ ಮಾಡಿದ್ವಿ ನಾವು? ಲಸ ತೆಗೆದಿದ್ದೀವಿ. ಲಸ ತೆಗೆದ ನಂತರ ಛೇದವನ್ನ ಮತ್ತು ಅಂಶವನ್ನ ಸಮ ಮಾಡ್ಕೊಂಡಿದ್ದೀವಿ. ಎಷ್ಟಾಯ್ತದು? 24 ಬೈ 13. ಸೊ 13 ಬೈ 24. 24ನೇ 13 ಈ ರೀತಿ ಓದ್ತೀವಿ. ಸೊ ನೆಕ್ಸ್ಟ್ ಇವೆರಡನ್ನ ನಾವು ಚಿತ್ರದಲ್ಲಿ ಸಮ ಮಾಡಿಕೊಂಡಾಗ ಎಷ್ಟಾಗಿದೆ? ಈಗ 24 ಭಾಗಗಳನ್ನು ಮಾಡಿದ್ದೀವಿ, 13 ಭಾಗಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿಯಾಗಿ ಭಿನ್ನ ರಾಶಿಯನ್ನು ನಾವು ಚಿತ್ರದ ಮೂಲಕ ತೋರಿಸಲಿಕ್ಕೆ ಆಗ್ತದೆ. ಓಕೆ, ಅರ್ಥ